ಇದ್ಯಾಕಿದು ನೀವು ನಮ್ ಕಡೆ ಬಂದಿದ್ದು? ಮೀನವ್ರೆ, ನಿಮ್ ಗಂಡನ್ ಹೇಳ್ಬಿಡಿ ಈ ತರ ನನ್ ಮೇಲೆ ಅನುಮಾನ ಪಡಬಾರ್ದು ಅಂತ. ಅಲ್ಲ ರೋಹಿಣಿ ಅವ್ರೆ, ಅವ್ರು ನಿಮ್ ಬಗ್ಗೆ ಏನು ಹೇಳಲೇ ಇಲ್ವಲ್ಲ? ಅದು ಅದು ಹೇಳ್ತಾ ಇದ್ರೆ ಏನಂತೆ, ಇವ್ರು ನೋಡ್ತಿರೋ ನೋಟ ನೋಡಿದ್ರೆ ಹಾಗೆ ಇದೆ, ನಾನೇ ಎಲ್ಲ ಮಾಡಿದೀನಿ ಅನ್ನೋ ತರ ನೋಡ್ತಿದಾರೆ. ನನಗೆ ಸಾವಿರ ಸಮಸ್ಯೆ ಇದೆ. ನಿನಗೇನೇ ಸಮಸ್ಯೆ ಚಿನ್ಕುರ್ಲಿ? ನಿನ್ನಿಂದ ನಮ್ಗೆಲ್ರಿಗೂ ಸಮಸ್ಯೆ ಆಗಿ ಕೂತಿದೆ. ಮಾಯಾಂಗಿರಿ ತಂದು ಕೇಳಿಸ್ಕೊಂಡ್ರೆ ಎಲ್ರು? ದಿನ ಬೆಳಗಾದ್ರೆ ಈ ಸುಪ್ರಭಾತ ಶಾಸ್ತ್ರ ನಮ್ಮ ಕೇಳ್ಕೊಂಡೆ ಬದುಕ್ತಾ ಇದ್ದೀನಿ ನಾನು. ನೀವೆಲ್ಲ ಮಂಚದಿಂದ ಇಟ್ಟಿದ್ದಿದ್ ಕೀನ ನಾನ್ ಎತ್ಕೊಂಡ್ ಕೊಟ್ಬಿಟ್ಟೆ ಅಂತಂದ್ರೆ ನಾನ್ ನಂಬ್ತೀನ? ಮಂಚದಿಂದ ಕಾರ್ಕಿ ಇಟ್ಟಿದ್ದೆ ಅಂತ ನಾನ್ ಯಾವಾಗ ಸುಳ್ದೆ ಸೊಲ್ಲಾಪುರದಮ್ಮ? ಲೇ ಸೂರ್ಯ, ಅಲ್ಲ ಏನೋ ನೀನು ಬರ್ತಾ ಬರ್ತಾ ನನ್ನ ಹೆಂಡತಿ ಮೇಲೆ ಅನುಮಾನ ಪಡ್ತಾ ಇದ್ಯಾ? ನಾನೆಲ್ಲ ಕಡೆ ಅನುಮಾನ ಪಡ್ತಾ ಇದ್ದೀನಿ. ಅನುಮಾನ ಬರೋಂಗ್ ಮಾತಾಡ್ತಾ ಇರೋದು ನಿನ್ ಹೆಂಡತಿ. ಅಯ್ಯೋ, ಇದ್ರಲ್ಲಿ ಅನುಮಾನ ಬರುವಂತದ್ ಏನಿದೆ? ನೀವು ಆಗಾಗ ಅಲ್ಲಿ ಕೀಡೋದನ್ನ ನಾನು ನೋಡಿದ್ದೆ, ಅದಕ್ಕೆ ಹೇಳ್ದೆ ಅಷ್ಟೇ. ಅಷ್ಟಕ್ಕೂ ಅಂತ ಕೆಲ್ಸ ಎಲ್ಲ ನಾನ್ ಯಾಕೆ ಮಾಡ್ತೀನಿ? ಅಯ್ಯೋ, ಯಾಕೆ ಅಂದ್ರೆ ನಿಮ್ಮ ಫೇಕ್ ಮಾವನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಸಿಕ್ಕಾಕ್ಸಿದ್ರಲ್ಲ ನಿಮ್ಮನ್ನ, ಆ ಕೋಪ ಇದೆ ನಿಮ್ಗೆ ಅವ್ರ ಮೇಲೆ. ಅಯ್ಯೋ, ನಾನು ಹಾಗೆಲ್ಲ ಕೋಪ ಮಾಡ್ಕೊಂಡು ದ್ವೇಷ ಸಾಧಿಸೋಳಲ್ಲ. ಓ ಇರಮ್ಮ, ಇರ್ತಾಯಿ. ಅಲ್ಲಮ್ಮ, ಇದನ್ನ ನಿನ್ನ ನೇತ್ರದಲ್ಲಿ ನನ್ನ ನೇತ್ರನ ನೋಡ್ಕೊಂಡು ಸೊಲ್ಲಮ್ಮ. ಸುಳ್ಳು ಹೇಳಿದವರು ನೇತ್ರಾವತಿ ನದಿ ಸೇರ್ಕೊಂಡ್ಬಿಡ್ಲಿ. ನಾನು ಇರಮ್ಮ ತಾಯಿ, ಸ್ವಲ್ಪ ಸುಮ್ಮನೆ. ಸೂರ್ಯ, ನಮ್ಮಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ನೋವು, ಹತಾಶೆ ನರಳ್ತಾ ಇರುವಂತ ಜೀವಗಳಿದೆ ಕಣು. ಆದ್ರೆ ಒಂದು ಜೀವನ ತೆಗೆಯುವಂತ ಮನಸ್ಸು ಯಾರಿಗೂ ಇಲ್ಲ ಕಣು. ಮನೆಯವ್ರ ಮೇಲೆ ಅನುಮಾನ ಪಡೋದನ್ನ ಬಿಟ್ಬಿಡು ಕಂದ, ಆಯ್ತಲ್ಲ? ಒಂದು ಒಳ್ಳೆ ಸಂತೋಷ ಪಡೋ ಸುದ್ದಿ ತಗೊಂಬಂದಿದ್ಯಾ, ಇದೆಲ್ಲ ಈ ಖುಷಿ ಹಾಗೆ ಹಾಗೆ ಉಳ್ಕೊಳ್ಳಿ ಬಿಡು. ಆಯ್ತು ತಂದೆ, ನೀನ್ ಹೇಳ್ತಾ ಇದೀಯ ಅಂತ ಸೈಲೆಂಟ್ ಆಗಿರ್ತೀನಿ. ಆದ್ರೆ ಸತ್ಯ ಅನ್ನೋದು ಒತ್ತುವರಿ ಮಾಡಿರೋ ಜಾಗ ಇದ್ದ ಹಾಗೆ. ಕಾಲ ಅನ್ನೋ ಮಳೆ ಬಂದಾಗ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರು ತುಂಬೋಯ್ತದೆ, ಮೇಯೋ ಹಾಲ್ ಕಟ್ಟಿದ್ರು ಮುಳುಗೋಯ್ತದೆ. ಆ ಕಾಲ ಆದಷ್ಟು ಬೇಗ ಬರ್ಲಿ ಅಂತ ನಾನು ಕೇಳ್ಕೊತೀನಿ. ಒಂದೇ ಬರ್ತದೆ, ನೋಡ್ತಾರು. ಕೃಷ್ಣ ಪರಮಾತ್ಮ, ನಿನ್ನಿಂದ ಎಲ್ಲ ಒಳ್ಳೇದಾಯ್ತು ತಂದೆ. ನಮ್ಮನ್ನು ಯಾವಾಗ್ಲೂ ಹೀಗೆ ಕಾಪಾಡಪ್ಪ. ತಗೋ, ಇದಲ್ಲಿಡು, ಕೊಡು. ರವಿ, ನೀವಿನ್ನೂ ಇಲ್ಲ ಏನ್ ಮಾಡ್ತಿದ್ದೀರಾ? ಬೇಗ ಹೋಗಿ ಕುಕಿಂಗ್ ಸ್ಟಾರ್ಟ್ ಮಾಡಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ನೀತು ಓಪನಿಂಗ್ ಟೈಮ್ ಅಷ್ಟಲ್ಲಿ ಎಲ್ಲ ರೆಡಿ ಮಾಡ್ತೀನಿ, ಯು ಡೋಂಟ್ ವರಿ. ನೋ, ಇವತ್ತು ಅಷ್ಟೊಂದೆಲ್ಲ ಟೈಮ್ ಇಲ್ಲ ರವಿ. ನಮ್ ರೆಸ್ಟೋರೆಂಟ್ ಅಲ್ಲಿ ಇರೋ ಎಲ್ಲಾ ಡಿಶಸ್ ನ ತಿಂದು ಅದ್ರ ಬಗ್ಗೆ ವ್ಲಾಗ್ ಮಾಡಿ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡಕ್ಕೆ ಒಬ್ರು ಫೇಮಸ್ ಶೆಫ್ ಬರ್ತಿದ್ದಾರೆ. ಏನಿದೆ ನೀತು, ಒಂದು ರಿವ್ಯೂಗೋಸ್ಕರ ಇಷ್ಟೊಂದೆಲ್ಲ ಬಿಲ್ಡಪ್ಪ? ಶ್ರುತಿ, ಇಲ್ಲಿಗೆ ಬರ್ತಿರೋ ವ್ಯಕ್ತಿಗೆ ಅಷ್ಟು ಮಾತ್ರ ಬಿಲ್ಡಪ್ ಇರ್ಲೇಬೇಕು. ಅಷ್ಟೇ ಅಲ್ಲ ರವಿ, ಅವ್ರು ತಿಂದು ಒಳ್ಳೆ ರಿವ್ಯೂ ಕೊಟ್ರೆ ನಮಗೂ ಒಳ್ಳೆ ಮಾರ್ಕೆಟಿಂಗ್ ಆಗತ್ತೆ, ತುಂಬಾ ಜನ ಕಸ್ಟಮರ್ಸ್ ಬರ್ತಾರೆ. ಬರ್ತಿರೋದ್ ಯಾರ್ ಗೊತ್ತಾ? ನಮ್ಮ ಬೆಳ್ಳುಳ್ಳಿ ಚಂದ್ರು ಸರ್. ಚಂದ್ರು ಸರ ಸೂಪರ್ ಆಯ್ತು. ಅವ್ರು ಬಂದು ನಮ್ ರೆಸ್ಟೋರೆಂಟ್ ಅಲ್ಲಿ ಫುಡ್ ಟೇಸ್ಟ್ ಮಾಡಿ ಒಂದೇ ಒಂದ್ಸಲ ಒನ್ ಮೋರ್ ಅಂದ್ರೆ ಸಾಕು, ನಮ್ಗೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ಹೌದು ರವಿ, ನಾನು ತುಂಬಾ ದಿವಸದಿಂದ ಅವ್ರನ್ನ ಕರಿತಾ ಇದ್ದೆ ನಮ್ ರೆಸ್ಟೋರೆಂಟ್ಗೆ. ಆದ್ರೆ ನಿನ್ನೆ ಸಡನ್ ಆಗಿ ಅವರೇ ಕಾಲ್ ಮಾಡಿ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ತೀನಿ ಅಂದ್ರು. ಸೊ ಐ ಕಾಂಟ್ ಮಿಸ್ ದ ಚಾನ್ಸ್ ಅಲ್ವಾ? ಹೋಗಿ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ನೀತು, ಯು ಡೋಂಟ್ ವರಿ, ನಾನೆಲ್ಲ ನೋಡ್ಕೊಳ್ತೀನಿ. ಶ್ರುತಿ, ಹೇಳಿ ನೀತು, ರೆಸ್ಟೋರೆಂಟಿಗೆ ಒಳ್ಳೆ ಹೆಸರು ಬರೀ ಟೇಸ್ಟಿ ಫುಡ್ ನ ಮಾತ್ರ ಅಲ್ಲ, ಅಲ್ಲಿನ ಸರ್ವಿಸ್ ಹಾಗೆ ಅಟ್ಮಾಸ್ಫಿಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲ ನೀವೇ ನೋಡ್ಕೋಬೇಕು. ಡೋಂಟ್ ವರಿ ನೀತು, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಶ್ರುತಿ. ಶ್ರುತಿ, ಓಯ್ ಶ್ರುತಿ, ಮೀನಾ ಮರಿ, ಒಂದು ಪ್ಲೆಸೆಂಟ್ ಸರ್ಪ್ರೈಸ್. ನೀವೇ ನಿನ್ನೆ ನಾನು ಕರ್ದಿದ್ದು ಕೇಳಿಸ್ಕೊಳ್ದೆ ಏನ್ ಅಷ್ಟೊಂದು ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದೆ? ಇವತ್ತು ರೆಸ್ಟೋರೆಂಟ್ಗೆ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದಾರೆ ಮೀನಾ ಮರಿ, ಅದಕ್ಕೆಲ್ಲ ಅರೇಂಜ್ ಮಾಡ್ತಿದ್ದೆ. ನೀವೇ ಸಡನ್ ಆಗಿ ಹೇಗ್ ಬಂದ್ರಿ? ಅದ್ಗೆ ನೀವೇನಿಲ್ಲಿ? ನಿಮ್ಮಿಬ್ರಿಗೋಸ್ಕರ ಬಾಳೆಕಾಯಿ ಎಲೆಯಲ್ಲಿ ವಡೆ ಮತ್ತೆ ಪಡುಕಾಯಿ ಹಲ್ವಾ ಮಾಡಿದೆ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ವಾವ್, ಏನ್ ಸ್ಪೆಷಲ್ ಮೀನಾ ಮರಿ? 2 ವಿಷಯ. ಒಂದು, ನೀನು ರವಿ ಇಬ್ರು ಸೇರ್ಕೊಂಡು ಕಳ್ದೋಗಿರೋ ದುಡ್ಡನ್ನ ಹುಡ್ಕೋದಕ್ಕೆ ಸಹಾಯ ಮಾಡಿದ್ರಿ. ಇನ್ನೊಂದು, ನಿಮ್ಮಣ್ಣ ನಿರಪರಾಧಿ ಅಂತ ಪ್ರೂವ್ ಆಯ್ತು. ಅದಕ್ಕೆ ನನ್ ಕೈಲಾಗಿದ್ನ ಮಾಡಿ ನಿಮಗ್ ಕೊಡೋಣ ಅಂತ ಅನ್ಸ್ತು, ಅದಕ್ಕೆ ಬಂದೆ. ನಾವೇನ್ ಮಾಡಿದ್ವಿ? ಎಲ್ಲ ನಿಮ್ ಹೋರಾಟನೇ ಅಲ್ವಾ ಮೀನಾ ಮರಿ? ಅವ್ರು ನನ್ ಗಂಡ ಶ್ರುತಿ, ಅವ್ರಿಗೆ ನಾನ್ ಸಹಾಯ ಮಾಡುದು, ನನ್ಗೆ ಅವ್ರ ಸಹಾಯ ಮಾಡೋದೆಲ್ಲ ಇದ್ದಿದ್ದೆ. ಆದ್ರೆ ನೀವ್ ಅವ್ರಿಗೆ ಸಹಾಯ ಮಾಡಿದ್ರಲ್ವಾ, ಅದಕ್ಕೆ. ಏನ್ ಮೀನಾ ಮರಿ, ಅಷ್ಟ್ ಬೇಗ ನನ್ನ ಬೇರೆ ಮಾಡ್ಬಿಟ್ರೆ ನೀವು? ನಾನ್ ನಿಮ್ ತಂಗಿ ತಾನೆ? ಶ್ರುತಿ, ನನಗೆ ಕನಕ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ. ಆ ದುಡ್ಡೇನಾದ್ರೂ ಸಿಗದೆ ಹೋಗಿದ್ರೆ ನನ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಅವ್ರ ಕಾರ್ ಲೈಸೆನ್ಸ್ ಕೂಡ ವಾಪಸ್ ಸಿಕ್ಕಿದೆ, ಆ ಖುಷಿಗಿದೆಲ್ಲ. ಅದ್ಗೆ ಇವಾಗ ಸ್ವಲ್ಪ ಕೆಲ್ಸ ಇದೆ, ನಾವ್ ಆಮೇಲೆ ತಿಂತೀವಿ. ಗೊತ್ತಾಯ್ತು ರವಿ, ಶ್ರುತಿ ಹೇಳಿದ್ಲು ಯಾರೋ ಮುಖ್ಯವಾದ ಗೆಸ್ಟ್ ಬರ್ತಿದ್ದಾರೆ ಅಂತ. ನಾನು ಇಲ್ಲಿ ಇಟ್ಟಿರ್ತೀನಿ, ನೀವ್ ಆಮೇಲೆ ತಿನ್ಕೊಳ್ಳಿ. ನನಗೆ 1-2 ಕಡೆ ಹೂ ಕೊಡೋದಿದೆ, ನಾನು ಹೊರಡ್ತೀನಿ. ಸರಿ, ಬಾಯ್ ಬಾಯ್ ಬಾಯ್. ಬಾಯ್. ಏನ್ ಸ್ಮೆಲ್ ಬರ್ತಾ ಇದೆ.
ಈಗಲೇ ತಿನ್ಬಿಡೋಣ ಅನ್ಸ್ತದೆ ಬೇಬಿ. ಶ್ರುತಿ ತುಂಬಾ ಕೆಲ್ಸ ಇದೆ, ಅವ್ರು ಬಂದ್ ಹೋಗ್ಲಿ ಆಮೇಲೆ ತಿನ್ನೋಣ ಪ್ಲೀಸ್. ಬಾ 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 ಬಾ, ತುಂಬಾ ಕೆಲ್ಸ ಇದೆ ಬಾ. ಒನ್ ಮೋರ್ ಅನ್ಬೇಕು ನೀವು. ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ. ಹಲೋ ಸರ್, ವೆಲ್ಕಮ್ ಟು ಅವರ್ ರೆಸ್ಟೋರೆಂಟ್. ಥ್ಯಾಂಕ್ ಯು ಮೇಡಮ್. ಬನ್ನಿ ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ. ಕುತ್ಕೊಳ್ಳಿ. ನಮಸ್ತೆ ಮೇಡಮ್. ತುಂಬಾ ದಿನದಿಂದ ಬರಕ್ ಕೇಳ್ತಾ ಇದ್ರೆ ಇವತ್ತು ಟೈಮ್ ಸಿಗ್ತೆ ನೋಡಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಅಟ್ ಲೀಸ್ಟ್ ಇವತ್ತಾದ್ರೂ ಬಂದ್ರಲ್ಲ. ಅನ್ನೋದ್ ಋಣ ಕಣಮ್ಮ. ನೋಡಮ್ಮ, ಬೆಳ್ಳುಳ್ಳಿ ವಾಸನೆ ಎಲ್ಲಿಗೆ ಬಂದು ಕೈ ಕರ್ಕೊಂಡ್ಬರುತ್ತೆ ಅಂತ ಗೊತ್ತಾಗಲ್ಲ. ಮಚ್ ಥ್ಯಾಂಕ್ಸ್ ಸರ್. ನಿಮ್ಗೆ ಟೇಬಲ್ ಕೂಡ ಅರೇಂಜ್ ಮಾಡಿದ್ದೀನಿ. ನೋಡಿ, ಇವತ್ತು ನನ್ ಬೇರೆ ಹೋಟ್ಲಲ್ಲಿ ಲಂಚ್ ಫಿಕ್ಸ್ ಆಗಿದೆ. ಏನ್ ಸರ್, 3 ಹೊತ್ತು ಹೋಟೆಲ್ ಫುಡ್ ಏನಾ ನಿಮ್ಗೆ? ನೀವೆಲ್ಲ ಕರೆದ ಮೇಲೆ ಹೋಟ್ಲಿಗೆ ಹೋಗ್ಲೇಬೇಕಲ್ಲ, ಟೇಸ್ಟ್ ನೋಡ್ಲೇಬೇಕಲ್ಲ. ಎಲ್ಲ ನಮ್ ಫಾಲೋವರ್ಸ್ಗೋಸ್ಕರ. ಜನ ಅರಸಿದ್ರೆ ಒಬ್ಬಟ್ಟು, ಮೇರ್ಸಿದ್ರೆ ತಂಬಿಟ್ಟಲ್ವಾ. ಸರ್ ಪ್ಲೀಸ್ ಬನ್ನಿ. ಬನ್ನಿ ಮೇಡಮ್. ಬನ್ನಿ ಸರ್, ಇದೇ ಟೇಬಲ್ ಸರ್. ಓಕೆ ಓಕೆ ಓಕೆ. ಈಗ ನೀವು ಹೋಗ್ಬಿಟ್ಟು ಬೇಗ ಐಟಮ್ ರೆಡಿ ಮಾಡ್ಕೊಂಡ್ ಬಂದ್ಬಿಡಿ. ನಾನು ಸ್ವಲ್ಪ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಡು ಪಟಾಪಟ ಅದು ಚಚ್ಬಿಡೋಣ. ಹೋಗಿ ಬಂದ್ಬಿಡಿ. ಸರಿ ಸರ್. ಥ್ಯಾಂಕ್ ಯು ಮೇಡಮ್. ಹೋಗಿ ಬನ್ನಿ. ಅಬ್ಬಾ, ಈ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಬಿಡು. ಇಲ್ಲಿ ಲೈಟ್ ಆನ್ ಮಾಡ್ಕೊಂಬಿಡಬ್ಬಾ. ಎಲ್ಲ ಸೆಟ್ ಮಾಡ್ಕೊಳ್ಳಿ ಬೇಗ 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 ಮಾಡಿ. ಬೇಗ ಹೋಗ್ಬೇಕಲ್ಲ ಎಲ್ಲೆಲ್ಲ. ಲಾಗರ್ಸ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೇಬಿ? ಬಿಲ್ ಕೊಡ್ಬೇಕಾಗೂ ಇಲ್ಲ, ವೆರೈಟಿ ಡಿಸೈನ್ ಫುಡ್ ಫ್ರೀ ಆಗಿ ತಿನ್ಬೋದು. ನಾನು ವ್ಲಾಗರ್ ಆಗ್ಬಿಡ್ಲಾ? ನೀರು ಶ್ರುತಿ. ರವಿ, ಎಲ್ಲ ರೆಡಿನಾ? ಇನ್ನೊಂದು 15 ನಿಮಿಷ ಎಲ್ಲ ರೆಡಿ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ಇನ್ನು 15 ನಿಮಿಷನಾ? ರವಿ, ನಾವು ಫುಡ್ ಲೇಟ್ ಆಗಿ ಸರ್ವ್ ಮಾಡಿದ್ರೆ ಕೆಟ್ಟಾಗಿ ರಿವ್ಯೂ ಕೊಡ್ತಾರೆ. ನಿಮ್ಮಿಬ್ರಿಗೋಸ್ಕರ ಬಾಳೆಕಾಯಿ ಎಲೆಯಲ್ಲಿ ವಡೆ ಮತ್ತೆ ಪಡುವಲಕಾಯಿ ಹಲ್ವಾ ಮಾಡಿದೆ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಏನ್ ಸ್ಮೆಲ್ ಬರ್ತಾ ಇದೆ, ಈಗಲೇ ತಿನ್ಬಿಡೋಣ ಅನ್ಸ್ತದೆ ಬೇಬಿ. ಇನ್ನು ಪ್ರೋಸೆಸ್ ಅಲ್ಲಿ ಇದೆ. ಇದು ಅಟ್ಲೀಸ್ಟ್ 15 ಮಿನಿಟ್ಸ್ ಬೇಕಾಗುತ್ತೆ. ವೈ ಗಾಡ್, ನಾನ್ ಬೇರೆ ಅವ್ರನ್ನ ಬಲವಂತದಿಂದ ಬರಕ್ ಹೇಳಿದೀನಿ. ಇವಾಗ ಫುಡ್ ಲೇಟ್ ಆದ್ರೆ ಏನ್ ಮಾಡೋದು? ಗೈಸ್, ನಂಗೊಂದ್ ಐಡಿಯಾ ಬಂದಿದೆ. ಏನದು? ಮೀನಾ ಮರಿ ಬಾಳೆಕಾಯಿ ಎಲೆ ವಡೆ ಮತ್ತೆ ಪಡವಲಕಾಯಿ ಹಲ್ವಾ ತಂದಿದ್ರು ಅಲ್ವಾ, ಅದನ್ನೇ ಸ್ಟಾರ್ಟರ್ಸ್ ಆಗಿ ಸರ್ವ್ ಮಾಡ್ಬಿಟ್ರೆ? ಸೂಪರ್ ಶ್ರುತಿ, ಒಳ್ಳೆ ಐಡಿಯಾ. ಅದಕ್ಕೆ ಮಾಡಿದಾರೆ ಅಂದ್ರೆ ಸೂಪರ್ ಆಗಿ ಮಾಡಿರ್ತಾರೆ. ಏನ್ ಹೇಳ್ತಾ ಇದ್ದೀರಾ? ಅದು ರವಿ ಮಾಡಿದಲ್ವಲ್ಲ, ಬೇರೆ ಯಾರೋ ಮಾಡಿದನ್ನ ಕೊಟ್ಟು ಅವ್ರು ಚೆನ್ನಾಗಿಲ್ಲ ಅಂತ ಎದ್ದು ಹೋಗ್ಬಿಟ್ರೆ? ಅಯ್ಯೋ, ಭಯನೇ ಬೇಡ ನೀತು. ನಮ್ಮ ಅತ್ತಿಗೆ ನನ್ಗಿಂತ ಸಖತ್ತಾಗಿ ಕುಕ್ ಮಾಡ್ತಾರೆ. ಅಯ್ಯೋ, ಯು ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ರವಿ, ನೀನ್ ಬಾ. ಏನಿದು? ಅದು ಬಾಳೆಕಾಯಿ ಎಲೆ ವಡೆ, ಇದು ಪಡವಲಕಾಯಿ ಹಲ್ವಾ. ಪಡ್ಲಕಾಯಿ ಹಲ್ವಾ, ಬಾಳೆಕಾಯಿ ಎಲೆ ವಡೆನಾ? ಹೌದು ಸರ್, ಇವೆರಡು ಸ್ಟಾರ್ಟರ್ಸ್ ಅಷ್ಟೇ, ಮೇನ್ ಕೋರ್ಸ್ ಬೇರೆನೇ ಇದೆ. ಕಾಂಬಿನೇಷನ್ ಡಿಫರೆಂಟ್ ಆಗಿದೆ. ತಿನ್ ನೋಡಿ ಸರ್, ಇನ್ನು ಡಿಫ್ರೆಂಟ್ ಆಗಿರುತ್ತೆ. ಓಕೆ ಓಕೆ. ನಮಸ್ಕಾರ. ಇವತ್ತು KG ರೋಡ್ ಅಲ್ಲಿರೋ ಒಂದು ಫೇಮಸ್ ರೆಸ್ಟೋರೆಂಟ್ ಬಂದಿದೀವಿ. ಇಲ್ಲಿ ಬಾಳೆಕಾಯಿ ಎಲೆಯಿಂದ ಮಾಡಿರೋ ವಡೆ, ಪಡ್ಲಕಾಯಿ ಹಲ್ವಾ ಇನ್ನ ತುಂಬಾ ಫೇಮಸ್. ಈಗ ಇದನ್ನ ತಿಂದು ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ತಿಂದ್ರೆ ಗೊತ್ತಲ್ಲ ಸ್ನೇಹಿತರೆ, ಪಟಾಪಟ್ ಅಂತ ಇರ್ಬೇಕು. ವಡೆ ಘಾಟು, ಪವರ್ಫುಲ್ ಸ್ವೀಟ್. ಆರ್ಡರ್ ಮೇಲೆ ಆರ್ಡರ್ ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಏನಂತೀರಾ? ಮೊದ್ಲು ವಡೆ ತಿನ್ನೋಣ, ಆಮೇಲೆ ಹೇಳೋಣ. ವಾ, ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ನಾನು ಎಷ್ಟೋ ಕಡೆ ಫುಡ್ ತಿಂದಿದ್ದೀನಿ, ಆದ್ರೆ ಇದು ಒಂಥರ ಡಿಫರೆಂಟ್ ಟೇಸ್ಟ್. ಈಗ ಇದಾಯ್ತು, ಈಗ ಸ್ವೀಟ್ ಆಗಿದೆ ಅಂತ ನೋಡ್ಬಿಡೋಣ. ಏನಿದಲ್ವಾ? ಪಡವಲಕಾಯಿ ಹಲ್ವಾ. ಪಡ್ಲಕಾಯಲ್ಲಿ ಹಲ್ವಾ ಮಾಡ್ಬೋದು ಅಂತ ತುಂಬಾ ಜನ ಗೊತ್ತೇ ಇಲ್ಲ. ಇಲ್ಲಿಗೆ ಬಂದು ಒಂದ್ಸಲ ತಿನ್ಬಿಟ್ರೆ ಮನೇಲಿ ಯಾವ್ದೇ ಒಂದ್ ಫಂಕ್ಷನ್ ಇದ್ರು ಈ ಸ್ವೀಟ್ ಅನ್ನೇ ತರ್ಸ್ಕೊತೀರಾ. ಇಲ್ಲಿ ಈ ವಡೆ ಹಾಗೂ ಈ ಸ್ವೀಟ್ ತಿನ್ನಕಂತಾನೆ ನೀವು ಬರ್ತಾ ಇರ್ತೀರಾ. ಇದಕ್ ನಾನು 5ಕ್ಕೆ 5 ಮಾರ್ಕ್ಸ್ ಕೊಡ್ತೀನಿ. ತಿಂದಾದ್ಮೇಲೆ ಒನ್ ಮೋರ್ ಅನ್ಬೇಕು, ಚಟಾಪಟ ಅಂತ ತಿಂತಾ ಇರ್ಬೇಕು. ಸೂಪರ್ ಆಗಿದೆ. ನೀವು ಬನ್ನಿ, ಒಂದ್ಸಲ ಅನ್ನಿ. ತುಂಬಾ ಥ್ಯಾಂಕ್ಸ್ ಶ್ರುತಿ. ನೀವು ಮೀನಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಈ ರುಚಿ ಅಂತ ನೋಡ್ಬಿಟ್ಟೆ. ಬೇರೆ ಏನೇನು ಐಟಮ್ ಇದೆ ತರಿಸ್ಬಿಡಿ ಬೇಗ. ರುಚಿ ನೋಡ್ಬಿಡೋದೆ ಅನ್ಬಿಡೋದೆ. ಓಕೆ, ಮೇನ್ ಕೋರ್ಸ್ ತಗೊಂಡ್ಬರ್ತೀರಾ? ವಾ, ಸೂಪರ್ ಆಗಿದೆ. ಈ ಹೋಟ್ಲಲ್ಲಿ ಐಟಮ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಯಾವ್ದು ಡೌಟ್ ಇಲ್ಲದೆ ಈ ಹೋಟ್ಲಿಗೆ ಬರ್ಬೋದು. ನಾನು ಈ ರೆಸ್ಟೋರೆಂಟ್ಗೆ ಇದರಲ್ಲಿ ನಾನು 9.5 ಕೊಡ್ತೀನಿ. ಇಲ್ಲಿಗೆ ಬಂದ್ಮೇಲೆ ಈ ಬಾಳೆಕಾಯಿ ಎಲೆ ವಡೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಥ್ಯಾಂಕ್ಸ್ ಶ್ರುತಿ. ಥ್ಯಾಂಕ್ಸ್ ರವಿ. ರವಿ, ಶ್ರುತಿ, ಪ್ಲೀಸ್ ಕಮ್. ಹೇಳೋನಿದ್ದು ಅದು ಒಂದೇ ನಿಮಿಷ. ಶ್ರುತಿ, ಆ 4ನೇ ನಂಬರ್ ಟೇಬಲ್ ಅವ್ರು ಇವಾಗ ಬಂದಿದ್ದಾರೆ. ವಾಟರ್ ತಗೋ. ಸರಿ. ಏಯ್, ಒಂದ್ ನಿಮಿಷ ಇರಿ, ನಿಮ್ಮಿಬ್ರ ಜೊತೆ ಮಾತಾಡ್ಬೇಕು. ಅಯ್ಯೋ, ಮಾತಾಡೋದು ಆಮೇಲೆ ಇರುತ್ತೆ, ಮೊದಲು ಕೆಲಸ ಮಾಡೋಣ ಅಲ್ವಾ? ಅದು ಆಮೇಲೂ ಮಾಡ್ಬೋದು. ಇವಾಗ ನಾನ್ ಹೇಳೋದನ್ನ ಕೇಳಿ. ಸರಿ, ಏನ್ ಹೇಳು? ಅದು ಇವತ್ತು ನಿಮ್ಮಿಬ್ರು ಕೆಲಸ ತುಂಬಾ ಇಷ್ಟ ಆಯ್ತು. ನೀವಿಬ್ರು ಮನ್ಸ್ ಮಾಡಿದಕ್ಕೆ ಇವತ್ತು ನಮ್ ರೆಸ್ಟೋರೆಂಟ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದ್ದು. ಅಯ್ಯೋ, ನಾನು ಅವಾಗ್ಲೇ ಹೇಳಿಲ್ವಾ ಇದೆಲ್ಲ ನಮ್ ಮೀನಾ ಮರಿ ಮಾಡಿದ್ದು ಅಂತ? ಮೇ ಬಿ, ಆದ್ರೂ ನಿಮ್ ಎಫರ್ಟ್ ಏನ್ ಕಮ್ಮಿ ಇರ್ಲಿಲ್ಲ, ಆಯ್ತಾ? ಅದಕ್ಕೆ ಒಂದ್ ನಿಮಿಷ ಇರಿ, ನಿಮ್ಗೆ ಅಂತ ಹೀಗೆ. ಇದು ನಾವು ಮಾಡೋ ಕೆಲ್ಸಕ್ಕೆ ನೀವು ಸ್ಯಾಲ್ರಿ ಕೊಡ್ತೀರಾ ಅಲ್ವಾ? ಇದು ಸಂಬಳ ಅಲ್ಲ, ಸಂತೋಷ. ಆದ್ರೂ ಬೇಡ ಅನ್ಸುತ್ತೆ. ನಾನ್ ತುಂಬಾ ಖುಷಿಯಿಂದ ಕೊಡ್ತಾ ಇದ್ದೀನಿ. ಬೇಡ ಅಂತ ಹೇಳ್ಬೇಡಿ. ಶ್ರುತಿ, ನೀನಾದ್ರೂ ಹೇಳು.
ತಗೋ ರವಿ, ಯು ರಿಯಲಿ ಡಿಸರ್ವ್ ದಿಸ್. ಹಣ ಬೇಡ ಓಕೆ, ಬಟ್ ಅಪ್ರಿಸಿಯೇಷನ್ ನ ಬೇಡ ಅಂತ ಅನ್ಬಾರ್ದು ಅಲ್ವಾ? ಇವ್ರ ಹೋಟೆಲ್ಗೆ ರಿವ್ಯೂ ಎಷ್ಟು ಮುಖ್ಯನೋ ನಮ್ ಕೆಲ್ಸಕ್ಕೆ ಅಪ್ರಿಸಿಯೇಷನ್ ಕೂಡ ಅಷ್ಟೇ ಮುಖ್ಯ. ತಗೋ. ಸರಿ, ಥ್ಯಾಂಕ್ ಯು ರೈತು. ವೆಲ್ ಡನ್. ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಈಗ ನಾನ್ ನಮ್ ಕೆಲ್ಸನ ಕಂಟಿನ್ಯೂ ಮಾಡ್ಬೋದಾ? ಅಫ್ ಕೋರ್ಸ್. ಥ್ಯಾಂಕ್ ಯು. ಸರಿ ಸರಿ, ಆರ್ಡರ್ ತಗೋ. ಓಯ್, ಎಂತ ಮಾಡುತ್ತಿರುವುದು? ಇರಿ ಒಂದ್ ನಿಮಿಷ. ಹಾ, ತಗೊಳ್ಳಿ ಕಾಫಿ. ನಮ್ಮನ್ನು ಏಕಾಂತವಾಗಿ ಸಂಧಿಸುತ್ತಿರುವುದು ಈ ಪಿಂಗಾಣಿ ಗ್ಲಾಸಿನಲ್ಲಿ ಇರುವ ಕಾಫಿಯನ್ನು ಕುಡಿಯುವುದಕ್ಕೋ? ಮತ್ತೇನಿಕ್ಕೆ? ಅಮೆರಿಕನ್ ಡಾಲರ್ಸ್, ಇಂಡಿಯನ್ ರುಪೀಸ್, ಜಾಪನೀಸ್ ಯೆನ್, ಇದೆಲ್ಲದಕ್ಕಿಂತ ಕಾಸ್ಟ್ಲಿಯಾದ ವಸ್ತು ಒಂದು ನಿನ್ನ ಬಳಿ ಇದೆ ಅಂತ. ಏನದು? ಇಂದ್ರ ಅಹಲ್ಯೆಯಿಂದ ಬಯಸಿದ್ದು, ವಿಶ್ವಾಮಿತ್ರ ಮೇನಕೆಯಿಂದ ಪಡೆದದ್ದು, ಆಡಮ್ಸ್ ಅಂಡ್ ಈವ್ನ ಒಂದು ಮಾಡಿದ್ದು ಈಗಿನ ಹುಡುಗ ಹುಡುಗಿಯರಿಗೆ ಬೇಕೇ ಬೇಕಾದದ್ದು, ಪ್ರೇಮ ಪತ್ರಗಳಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಈಗಿನ ಮೊಬೈಲುಗಳಲ್ಲಿ ಎಮೋಜಿ ಆಗಿದ್ದು, ಅಂತ ವಿಶೇಷವಾದ ವಸ್ತುವೊಂದು ನಿನ್ನ ಬಳಿ ಇದೆ ಕಾಂತ. ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಹಿಂಗಾಡ್ತಿದ್ದೀರಾ? ನಾರ್ಮಲ್ ಕನ್ನಡದಲ್ಲಿ ಮಾತಾಡಿ. ಸುಂದರ ಸುಮಧುರ ಸುಕೋಮಲವಾದ ನಿನ್ನ ಆಧಾರಗಳ ಆಧಾರವನ್ನು ಕೇಳಿ ಬೇಡಿಕೊಳ್ಳುತ್ತಿರುವುದು ಈ ನನ್ನ ಆಧಾರಗಳು ಕಾಂತ. 2 ಅಕ್ಷರವಿರುವ ಈ ಮುತ್ತು 1 ಕ್ವಾರ್ಟರ್ ಎಣ್ಣೆಗಿಂತ ಹೆಚ್ಚು ಕೊಡುವುದು ಮತ್ತು ಮತ್ತು ಮತ್ತು. ಹುಚ್ಚಿದ್ಯಾ ನಿಮ್ಗೆ? ಒಂದ್ ಮುತ್ ಬೇಕು ಅಂತ ಹಿಂಗ್ ಕೇಳ್ತಾರ? ಅಯ್ಯಲೇ ಅರಸಿಕ ಶಿಖಾಮಣಿ, ಲೇ ಮೀನಾ ಬಾರೆ ಇಲ್ಲೊಂದು ಮುತ್ತು ಕೊಟ್ಟು ಹೋಗಿ ಅನ್ನೋದ್ರಲ್ಲಿ ಏನೇ ಇದೆ ಸ್ವಾರಸ್ಯ? ಅಸಹ್ಯ ಅಸಹ್ಯ ಕಣೆ, ಅದು ಅಸಹ್ಯ. ರೊಮ್ಯಾನ್ಸು ನಿಮ್ಯಾನ್ಸ್ ನಂಗಿದ್ರೆ ಕಣೆ ಕಿಕ್ ಜಾಸ್ತಿ. ಸಿಂಪಲ್ ಆಗಿ ಒಂದು ಕಿಸ್ ಸ್ಟೋರಿ, ಅದಕ್ಕೆ ಮಜಾನೇ ಇರೋದಿಲ್ಲ. ದಿನ ದಿನ ಅದರಲ್ಲಿ ವಿಶೇಷತೆ ಇರ್ಲೇಬೇಕು. ಡಿಸೈನ್ ಇದ್ರೇನೆ ಡಸನ್ ಇಸ್ಕೊಳ್ಳೋದಕ್ಕೆ ಮಜಾ ಬರೋದು, ಗೊತ್ತಿಲ್ವೋ? ಕಾಡಿ ಬೇಡಿ ಪಡ್ಕೊಳ್ಳೋ ಪ್ರೀತಿಲಿರೋ ಸುಖ ನಿನಗೇನೇ ಗೊತ್ತಿಲ್ಲ ಮೀನಾ. ಕಾಫಿ ಆರೋಗ್ತಿದ್ದೆ ಅಲ್ಲಿ ಸೈಡ್ ನಡೀರಿ. ಯಾ ತೇರಿತೋ ಡಬಲ್ ತೇರಿತೋ ಏನು? ನಾನು ಇಷ್ಟೊಂದು ಪಡ್ಕೊತಾ ಇದೀನಿ, ನನ್ನ ಮಾತಿಗೆ ಏನ್ ಬೆಲೆನೇ ಇಲ್ವಾ? ಕೊಡೆ ಒಂದು ಮುತ್ತು. ಹಿಂಗೆಲ್ಲ ಕೇಳಿದ್ರೆ ಆಗದೇ ಇಲ್ಲ. ಕಾಡಿದು ಬೇಡಿದು ಡೈಲಾಗ್ ಹೊಡೆದಿದ್ದಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೋ. ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ, ಪೋಟ ಬಿಡು ಹೊಂಟೋಗ್ಬಿಡ್ತೀನಿ. ಕ್ಯಾಂಟ ಅಂತ ಪಡ್ಕೊಂತಿದ್ರಲ್ಲ, ಆ ಕಾಂತನ ಹತ್ರನೇ ಹೋಗಿ ಅವಳೆ ಕೊಡ್ತಾಳೆ. ಹೋಗ್ಬೇಕು ಅಂತ ಅಲ್ವೇ? ಒಂದು ಮುತ್ತುಗೋಸ್ಕರ ಯಾರಾದ್ರೂ ಚೆನ್ನಾಗಿ ಹೋಗತ್ತ? ಅಯ್ಯೋ ದಡ್ಡಿನ ತಂದು. ಕಾಫಿ ರೆಡಿ ಆಯ್ತೇನೆ ಮೀನಾ? ಎಷ್ಟೊತ್ ಮಾಡ್ತಾಳ ಒಂದ್ ಲೋಟ ಕಾಫಿ ತರಕ್ಕೆ? ಈಗ ಎಷ್ಟೊತ್ತೆ ಕಾಫಿ ತರೋದು? ಥ್ಯಾಂಕ್ ಯು. ಕಣ್ಣು ಪುಟ್ಟೆ ಹೋಗಿ ಈಚೆ ಬಂದೋಗೋ ಒಂಥರ ನೋಡ್ತಾನೆ ಇದೆಯಲ್ಲ ಅವಳನ್ನ. ಅದೇನೋ ಬಂದಿರೋದು ನಿನಗೆ ದೊಡ್ಡ ರೋಗ. ಹೇಗ್ ನಡೀತಿದೆ ಶೋರೂಮ್ ಬಿಸ್ನೆಸ್? ಚೆನ್ನಾಗಾಗ್ತಾ ಇದೆ. ಯಾರ್ ಸಹಾಯನೂ ಇಲ್ದೆ ವ್ಯಾಪಾರ ಮಾಡ್ತಿದ್ಯಾ ತಾನೆ? ಅಯ್ಯ ಹೂನಮ್ಮ. ಅತ್ತೆ, ನಾನಿದ್ರೆ ಇನ್ನೂ ಲಾಭ ಬರುತ್ತೆ. ಯಾಕೆ? ನನ್ನ ನೋಡು ಯೋಗ ಬರುತ್ತೆ ಅನ್ನಕ್ಕೆ ನೀನೇನು ಗೋಡೆ ಮೇಲೆ ನೇತಾಕಿರೋ ನರಿನಾ? ಯಾಕೆ ಯಾಕೆ ಯಾವಾಗ್ಲೂ ಏನಾದ್ರೂ ಅಂತಾನೆ ಇರ್ತೀಯಲ್ಲ ಆ ಮಗುಗೆ ನೀನು. ಯಾರು ಇದು ಮಗುನಾ? ಮಗುನೆ ಬಿಟ್ರೆ ಅರ್ಧ ಬೆಂಗಳೂರ್ನ ಸೆರಗಲ್ ಸಿಗಾಕ್ಸೋಡ್ ನೋಡಾಡ್ತಿ ಮಗು. ತಪ್ಪು ಶಾಂತಿ, ತಪ್ಪು ನೀನ್ ಮಾಡ್ತಾ ಇರೋದು. ವಾಕ್ ಸ್ವಾತಂತ್ರ್ಯ ಅಂತ ಬಾಯಿ ಬಂದಂಗ್ ಬೈತಾ ಇದೀಯಾ. ತಿರುಗಿಸಿ ಆ ಮಗು ಅದನ್ನೇ ಮಾತಾಡಿದ್ರೆ ಏನಾಗುತ್ತೆ ನಿನ್ ಸ್ಥಿತಿ? ಆ ಕೆನ್ನೆ ಮೇಲೆ 2 ಈ ಕೆನ್ನೆ ಮೇಲೆ 2 ಫಿಂಗರ್ ಪ್ರಿಂಟ್ಸ್ ಬಿದ್ದೋಗಲ್ವಾ? ಇನ್ನೇನಾದ್ರೂ ಹಾಗೆ ಬೀಳಿಯತ್ತೆ, ಅದಕ್ಕೆ ಸರಿಯಾದ ಬಹುಮಾನ ಸಿಗತ್ತೆ ನಿಮ್ಗೆ. ಸೈಲೆಂಟ್ ಆಗಿದ್ಬಿಟ್ರೆ ಸಕ್ಕರೆ ಅನ್ನೋ ಹೆಸರಿಗೆ ಬೆಳೆದೇ ಇರೋಲ್ಲ. ಹಾಯ್ ಮೀನಾವರಿ. ಶ್ರುತಿ, ರವಿ ಕಾಫಿ ಕೊಡ್ಲಾ ನಿಮ್ಗೆ? ಬೇಡ ಬೇಡ ಬೇಡ. ಆಕ್ಚುಲಿ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ರವಿನೂ ಕೂಡ. ಯಾಕೆ? ಯಾಕಂದ್ರೆ ನೀವ್ ಮಾಡ್ಕೊಟ್ಟಿದ್ ಬಾಳೆಕಾಯಿ ಎಲೆ ವಡೆ ಮತ್ತೆ ಪಡವಲ್ಕಾಯಿ ಹಲ್ವಾ, ಅದ್ರಿಂದ ನಮ್ ರೆಸ್ಟೋರೆಂಟ್ ರೆಪ್ಯುಟೇಷನ್ ಕಾಪಾಡಿದೆ. ಓಹೋ, ಅಲ್ಲಿಗೆಲ್ಲ ಹೋಗಿದ್ವು ಅವು? ಹೌದು ಕಣೋ, ಇವತ್ ನಮ್ ರೆಸ್ಟೋರೆಂಟ್ಗೆ ಬೆಳ್ಳುಳ್ಳಿ ಚಂದ್ರು ಬಂದಿದ್ರು. ಮುಖ್ಯಮಂತ್ರಿ ಚಂದ್ರು ಗೊತ್ತಿತ್ತು, ಸಿಕೈ ಚಂದ್ರು ಗೊತ್ತಿತ್ತು. ಇದ್ಯಾರಿದು ಬೆಳ್ಳುಳ್ಳಿ ಚಂದ್ರು? ಓ ಅವರು ಏ ರಾಹುಲ ಪಾಪ ಇದನ್ನ ಹಾಕಪ್ಪ ಅಂತ ಕರಿತಾರಲ್ಲ, ಒನ್ ಮೋರ್ ಚಂದ್ರು ಅವ್ರ? ಅವರು ಮೀನಾ ಮಾಡಿದ ಅಡಿಗೆ ತಿಂದ್ರ? ಹೌದಪ್ಪ, ನಿಮ್ ಹೋಟ್ಲಲ್ಲಿ ವಿಶೇಷವಾದ ಅಡ್ಗೆ ಏನು ಅಂತ ಕೇಳಿದ್ರು. ಆ ಟೈಮಲ್ಲಿ ನಾನೇನು ಪ್ರಿಪೇರ್ ಮಾಡಿರ್ಲಿಲ್ಲ. ಅದ್ಗೆ ಬಂದು ವಡೆ ಮತ್ತೆ ಹಲ್ವಾ ಕೊಟ್ಟು ಹೋಗಿದ್ರ, ನಾವ್ ಅದನ್ನೇ ಅವ್ರಿಗೆ ಕೊಟ್ವಿ. ಅವ್ರು ತಿಂದು ಸೂಪರ್ ಆಗಿದೆ ಅಂತ ಹೊಗಳ್ತಾ ಇದ್ರು. ನೋಡ್ದೇನೆ ಶಾಂತಿ, ಪಡವಲ್ಕಾಯಲ್ಲಿ ಯಾರಾದ್ರೂ ಹಲ್ವಾ ಮಾಡ್ತಾರ ಅಂತ ತಮಾಷೆ ಮಾಡ್ತಿದ್ಯಲ್ಲ, ನೋಡಿದ್ಯಾ? ಎಲ್ಲಿಗೆ ಹೋಗಿದೆ ನೋಡು ರುಚಿ. ಮೀನಾವ್ರೆ, ಟು ಬಿ ಫ್ರಾಂಕ್, ದಿ ಬೆಸ್ಟ್ ರಿವ್ಯೂ ಸಿಕ್ಕಿದ ದಿನ ಇವತ್ತು. ನೀತುಗೆ ನಮ್ಮೇಲೆ ಖುಷಿಯಾಗಿ 10,000 rupees ಕೊಟ್ರು ನಮ್ಮಿಬ್ರಿಗೆ. ನ್ಯಾಯವಾಗಿ ಅದ್ ನಿಮ್ಗೆ ಸೇರ್ಬೇಕಾದ್ದು. ರವಿ ಕೊಡಿ. ಶ್ರುತಿ, ಅದೆಲ್ಲ ಯಾಕೆ? ಬೇಡ, ನೀವ್ ಸುಮ್ನೆ ತಗೊಳ್ಳಿ. ಶ್ರುತಿ ಬೇಡ ಅಂತ ಹೇಳ್ತಿದ್ದೇನಲ್ಲ, ಬೇಡ.
ತಗೊಳ್ಳಿ ಅದ್ಗೆ ನೀವ್ ಮಾಡಿದ ಅಡ್ಗೆಯಿಂದ ನಮ್ಗೆ ಗಿಫ್ಟ್ ಸಿಕ್ಕಿದ್ದು, ಇದು ನಿಮ್ಗೆ ಸೇರ್ಬೇಕಾಗಿರೋದು. ಅಂತ ಹೇಳ್ತಿದ್ದೀರಾ, ಇದನ್ನ ನೀವೇ ಇಟ್ಕೊಳ್ಳಿ. ಆ 6 ಕಾಸು 3 ಕಾಸು ಕೈಯಲ್ಲಿ ಕುಡಿತಿದ್ಯಲ್ಲ, ಅದಕ್ಕೆ ಈ ಚೇಷ್ಟೆಗಳಲ್ಲ. ದುಡ್ಡೇ ಬೇಡ ಅನ್ನೋ ಗರ್ವ ಬಂದ್ಬಿಟ್ಟಿದೆ. ಅದು ಗರ್ವಲ್ವೇ ಘಟೋದ್ಗಜೆ, ಅದು ಪ್ರೀತಿ. ನೀನ್ ಒಳ್ಳೆ ಅಲ್ಲ, ಮನೇಲಿ ದೊಡ್ಡ ಹೈಟೆಕ್ ಡ್ರಾಮಾ ನಡೀತಾ ಇದೆ, ನೀನ್ ಬೇರೆ ಕಾಮೆಂಟ್ರಿ ಕೊಡ್ತಾ ಇದೀಯಾ? ಅಲ್ಲ, ಬರೀ ಅಡಿಗೆ ತಿಂಡಿ ಮಾಡೋದಕ್ಕೆ ಇಷ್ಟು ಹೊಗಳ್ಬಿಟ್ರೆ ಅಷ್ಟೇ ಕತೆ. ಇಲ್ಲ ಕಣೋ, ಇಲ್ಲ 5 ಡಿಗ್ರಿ ಮನೋಜ ಅಂತ ನೀನು ಎದ್ದೊತ್ತದ ಹೊಗಳಬೇಕಾಗಿತ್ತೇನೋ. ಬೇಕು. ಕಮ್ಮಿ ಸಾಧನೆ ಏನಲ್ಲ ನಂದು. ದಿನಕ್ಕೆ ಎಷ್ಟೆಷ್ಟು ಟರ್ನ್ ಓವರ್ ಮಾಡ್ತೀನಿ ಗೊತ್ತಾ? ದಿನ ಹೂ ಕಟ್ತಂಗಲ್ಲ, ಫ್ರಿಡ್ಜ್ ಫ್ಯಾನ್ ಮಾರೋದು. ಒಬ್ಬನೇ ಹಿರಿ ಮಗನೇ, ಸ್ವಲ್ಪ ಸಮಾಧಾನ. ಕೊರಿಯೋ ಚಳಿ ಇದ್ರು AC ಹಾಕೊಂಡು ಶೋರೂಮ್ ಒಳಗೆ ಕೂತ್ಕೊಂಡು ವ್ಯಾಪಾರ ಮಾಡ್ದಂಗಲ್ಲಮ್ಮ ಹೂ ಮಾರೋದು ಅಂದ್ರೆ. 3 ಗಂಟೆ ಮಧ್ಯರಾತ್ರಿಲಿ ಮಾರ್ಕೆಟ್ಗೆ ಹೋಗಿ ಕಡಗತ್ಲಲ್ಲಿ ಬೇಕಾಗಿರೋ ಹೂನ ನೋಡ್ಕೊಂಡು ಕೊಂಡ್ಕೊಂಡು ಮನೆಗೆ ತಗೊಂಬಂದು ಒಂದೊಂದೇ ಹೂ ಮೇಲೆ ಹೂ ಇಟ್ಟು ಜೋಡಿಸಿ ಅದನ್ನ ಮಾರುಗಟ್ಲೆ ಮಾರಾಟ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾದ ಕೆಲಸ ಅಲ್ಲ ಕಣಪ್ಪ. ಅದ್ರ ಜೊತೆಗೆ ನಿನ್ನಂತ ದುರ್ಯೋಧನನ್ ಸೇವೆಗಳೆಲ್ಲ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ. ಏ ಆಯ್ತು ಬಿಡ, ಹೋದ್ರು ಒಂಬಾರಿ ಹೋಗೋ ತರ ಹೊಗಳ್ತಾನೆ ಇದೆಯಲ್ಲ ನಿನ್ ಹೆಂಡತಿನ. ನಾಲಿಗೆ ಹಿಂಗ್ ನಡುಪಿಲ್ಲ, ಹಾಲಿನ ಹಿಂಗ್ ಬೆಳುಪಿಲ್ಲ, ಕಾಲಲ್ಲಿ ಹಿಂಗ್ ಅಧಿಕಾರಿ ಇಲ್ಲ ಅಂತ ಸರ್ವಜ್ಞ ಹೇಳಿದ. ಇವರು ಭಂಡತನಕ್ಕೆಲ್ಲ ಕಾಲನೇ ಸರಿಯಾದ ಉತ್ತರ ಕೊಡುತ್ತೆ. ಮೀನಾ ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ನಿನ್ ಮೇಲಿನ ಪ್ರೀತಿ ಕಣಮ್ಮ ಅವ್ರಿಗೆ, ತಗೋದ್ನ ಇಸ್ಕೋ. ಬೇಡ ಮಾವ, ಪ್ರೀತಿ ಪ್ರೀತಿಯಾಗೇ ಇರ್ಲಿ, ಅದಕ್ ಬೆಲೆ ಕಟ್ಟೋದ್ ಬೇಡ. ಸೂರ್ಯ, ನೀನು ಅದು ತಗೊಳ್ಳೋ. ನಾವು ತಗೋತೀವಪ್ಪನೆ. ಪ್ರೀತಿ ಪ್ರೀತಿಯಾಗೇ ಇರ್ಲಿ ಅಂತಂದ್ರೆ ರೂಮ್ ಕಟ್ಟೋ ಕನ್ಸು ಕನ್ಸಾಗೇ ಉಳ್ಕೊಂಡ್ಬಿಡುತ್ತೆ. ತಾತಾ ರೀ, ಮೊದ್ಲು ಆ ದುಡ್ಡ ರವಿ ಕೈ ಕೊಡು. ಇಲ್ಲ ಅದಕ್ಕೆ ಬೇಡ, ಅದ್ ನಿಮಗ್ ಸೇರ್ಬೇಕಾಗಿರೋದು ನಿಮ್ ಕೈಲೇ ಇರ್ಲಿ. ಅಲ್ಲ ರವಿ, ಸುಮ್ಮನೆ. ಅಯ್ಯೋ, ನೋ ಮೋರ್ ಆರ್ಗ್ಯುಮೆಂಟ್ಸ್. ನಾವ್ ಕೊಡ್ಬೇಕಂತಿದ್ವಿ, ಕೊಟ್ವಿ. ನೀವು ಪ್ರೀತಿಯಿಂದ ನನಗೆ ಕಾಫಿ ಕೊಡಿ. ಐಸ್ ಕಾಂತದ ತರ ಕಣ್ಣು ಆ ಕಡೆನೇ ಹೋಗುತ್ತಲ್ಲ. ಯಾವತ್ತೂ ಅವಳು ನೋಡಿಲ್ವೇನೋ ನೀನು? ಹೋಗ ಹೋಗ ಆ ಕಡೆ. ಏ ಈ ಕಡೆ ಅಲ್ಲ, ಆ ಕಡೆ ಓಡೇ ನಾನು ಆಡ್ತಾನೆ. ಅಮ್ಮ ಇರು, ಡಾಕ್ಟರ್ ಫೋನ್ ಮಾಡಿ ಬಂದ್ಬಿಡ್ತೀನಿ. ಫ್ಯಾನ್ ಇದ್ರು ಸೆರ್ಕಲ್ ಗಾಳಿ ಬೀಸ್ತಾ ಇದೀರಲ್ಲ ಮೀನವ್ರೆ. ಬೇಡ್ವೆ ಕಂಡೋರ್ ಮಕ್ಕಳ ತಲೆ ಮೇಲೆ ಹೊಡಿತೀನಿ ಅಂತ ಅನ್ಬೇಡ. ದೇವ್ರೇ ನಿನಗೆ ಹಾಗೆ ಮಾಡ್ಬಿಡ್ತಾನೆ ಅಂತ ಬಡ್ಕೊಂಡೆ. ಅದ್ ಯಾವ ಗಿಡಗೆ ಅಂದ್ಬಿಟ್ಟು ನಾವು ಹಾಗೆ ಮಾಡ್ಬಿಟ್ಟ ದೇವ್ರು. ಏ ಅಪ್ಪ, ದೇವ್ರೆ ಬೀಳ್ಸಿದ್ದು, ನೀನೇ ಬೀಳ್ಸಿದ್ದು. ಏ ಬೀನಾ, ನಮ್ಮ ಅಮ್ಮ ಸರಿ ಮಾಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.